ಜೂನ್ ತಿಂಗಳ ಸಂಭ್ರಮ ಶನಿವಾರ ಚಟುವಟಿಕೆಯಲ್ಲಿ ವಿಶೇಷ ಚೇತನವುಳ್ಳ ವ್ಯಕ್ತಿಗಳೊಂದಿಗೆ ಸಂವಹನ. ಕೆಲವು ಆಕ್ಟಿವಿಟಿ ಮಾಡಿ ಅವರ ಒಂದು ಮನಸ್ಥಿತಿ ಹೇಗಿರುತ್ತೆ ಹೌದಾ ಅನ್ನೋದನ್ನು ಅರ್ಥ ಮಾಡ್ಕೊಳೋದು. ಬೋರ್ಡ್ ಮೇಲಿರೋ ಆ ಕನ್ನಡ ಅಕ್ಷರಗಳನ್ನ ಓದು ಫಾಸ್ಟಾಗಿ. ಕೆಂಚಿ ರಹೋ ಎತ್ತಡುವ ಕವಯು ಚುಕ್ಕಿ ಎಲ್ಲಿದ್ದೀಯಾ ಎಂದು ಒಂದು ದನಿ ಕೇಳಿ ಬರುತ್ತದೆ. ಜಿಂಕೆ ಹೊರ ಓಡುತ್ತದೆ. ಯುವಕ ಗಾಬರಿಯಿಂದ ಅದರ ಹಿಂದೆ ಓಡುತ್ತಾನೆ. ಓಕೆ. ಈಗ ವಿಶೇಷ ಚೇತನ ಉಳ್ಳಂತಹ ಮಕ್ಕಳಿಗೆ ಆಗಿರ್ಬೋದು, ಅವರಿಗೆ ಅಕ್ಷರಗಳೇನಾಗ್ತವೆ, ನಾವೇನೇ ಹೇಳ್ಕೊಡ್ತೀವಿ ಅವ್ರಿಗೇನೋ ಗ್ರಹಿಸ್ತಾ ಇರ್ತಾರೆ ಹೌದಾ. ನಾವು ಹೇಳ್ಕೊಡೋದೇ ಒಂದಾದರೆ ಅವ್ರು ಗ್ರಹಿಸೋದೇ ಒಂದು ರೀತಿ ಗ್ರಹಿಸ್ತಿರ್ತಾರೆ. ಅವರಿಗೆ ಮೆದುಳು ಸಪೋರ್ಟ್ ಮಾಡ್ತಾ ಇರಲ್ಲ. ಹಾಗಾಗಿ ಅವ್ರಿಗೇನಾಗುತ್ತೆ, ಕಲಿಕೆಯಲ್ಲಿ ಹಿಂದುಳಿತಾರೆ. ಹಾಗಾಗಿ ಅವ್ರನ್ನ ವಿಶೇಷ ಚೇತನರು ಅಂತ ಹೇಳಿ ನಾವು ಗುರುತಿಸ್ತೀವಿ. ಅವರಿಗೆ IQ ಕಡಿಮೆ ಇರುತ್ತೆ, ಅಂದರೆ ದೈಹಿಕ ಬೆಳವಣಿಗೆ ಇರುತ್ತೆ, ಆದರೆ ಮಾನಸಿಕ ಬೆಳವಣಿಗೆ ಆಗಿರಲ್ಲ, ಬುದ್ಧಿ ಬೆಳವಣಿಗೆ ಆಗಿರಲ್ಲ. ಅವರಿಗೆ ವಿಶೇಷವಾದಂತಹ ಚಟುವಟಿಕೆಗಳಿರ್ತವೆ. ಆ ಚಟುವಟಿಕೆಗಳನ್ನು ನಾವು ಅವ್ರಿಗೆ ಕೊಡಬೇಕಾಗುತ್ತೆ. ಅವನ್ನ ಕೊಟ್ಟಾಗ ಮಾತ್ರ ಅವ್ರು ಏನು ಮಾಡ್ತಾರೆ, ಕರೆಕ್ಟಾಗಿ ಗ್ರಹಿಸ್ತಾರೆ. ಹಾಗಾದರೆ ಈಗ ಪ್ರಿಯಾ ಇಂಗ್ಲೀಷ್ ಓದು. ಪ್ರಾಬ್ಲಮ್ ಆಯ್ತಲ್ವಾ, ಅದನ್ನು ನೋಡು. ನೀ ಕರೆಕ್ಟಾಗಿ ಓದಕ್ಕೆ ಬರೋಳಿಗೆ ನಿನಗೆ ಪ್ರಾಬ್ಲಮ್ ಆಗ್ತೈತೆ. ಕೇತನ ಬಾ ನೀನು ಓದು. I am very glad, my dear boys, you have learned all the tricks of archery that I taught. ಓಕೆ, ಕರೆಕ್ಟ್ ಇದೆ. ಸೊ ಅಂದರೆ ಪ್ರಾಬ್ಲಮ್ ಆಯಿತು. ಯಾಕಪ್ಪ ಅಂತಂದರೆ ನಮಗೆ ಗ್ರಹಿಸೋಕ್ಕಾಗಲಿಲ್ಲ. ಆ ಮಕ್ಕಳು ನಾವು ಕರೆಕ್ಟಾಗಿ ಹೇಳ್ಕೊಟ್ಟಿದ್ದೀನಿ, ಅವರು ತಪ್ಪಾಗಿ ಗ್ರಹಿಸ್ತಿರ್ತಾರೆ. ತಪ್ಪಾಗಿ ಗ್ರಹಿಸಿದಾಗ ಏನಾಗುತ್ತೆ, ಆ ಮಕ್ಕಳಿಗೆ ಮತ್ತೆ ಕಲಿಕೆ ಉಂಟಾಗಲ್ಲ. ಬರಿಬೇಕಾದ್ರೂ ನೋಡ್ತೀರಿ B-ನ D ಥರ ಬರೀತಿರ್ತಾರೆ. ಅದು ಸಣ್ಣ ಪ್ರಾಬ್ಲಮ್ ಅಷ್ಟೇ, ಅದು ಸಣ್ಣ ಪ್ರಾಬ್ಲಮ್. ಆದರೆ ಅದಕ್ಕಿಂತ ಹೈಯರ್ ಆಗಿ ಏನಾಗುತ್ತೆ, ಕೆಲವೊಂದು ಪ್ರಾಬ್ಲಮ್ಗಳು ಅವರಿಗೆ ಕ್ರಿಯೇಟ್ ಆಗ್ತಾ ಹೋಗ್ತವೆ. ಸರಿಯಾಗಿ ಅಕ್ಷರಗಳನ್ನ ಗುರುತಿಸೋಕ್ಕಾಗಲ್ಲ, ಅಥವಾ ಗುರುತಿಸಿದ್ದನ್ನು ಅವರು ತಪ್ಪಾಗಿ ಗುರುತಿಸ್ಕೊಂಡು ಅವರವ್ರ ಕಲಿಕೆಯಲ್ಲಿ ಹಿಂದುಳಿತಾರೆ. ಇದು ವಿಶೇಷ ಚೇತನ ಮಕ್ಕಳು ಯಾವ ರೀತಿ ಅವರ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡ್ತಾರೆ ಅಂತ ಹೇಳಿ ಇರೋದು. ಓಕೆ, ಥ್ಯಾಂಕ್ ಯು. ಯಾರು ಹೇಳ್ಬಾರ್ದು, ಅವನೇ ಹುಡುಕ್ತಾನೆ. ಕರೆಕ್ಟಾ? ನಿನ್ನ ಗೆಳತಿ ಸಾರಿ ಕೈಲಿದ್ದಾಳೆ. ನಿನ್ನ ಗೆಳತಿ ಪ್ರಿಯಾ ಎಲ್ಲಿದ್ದಾಳೆ? ನೀವು ಕುತ್ಕೊಳ್ರಿ, ಹಂಗೆ ಕುತ್ಕೊಳ್ರಿ, ಸರಿಬಾರ್ದು. ಹಾಂ, ಸರಿ ಇದೆ, ಸರಿ ಇದೆ. ಸರಿಯಾಗಿ ಅವ್ರ ಫ್ರೆಂಡನ್ನೇ ಹುಡುಕೇಳಿ. ನಿನ್ನ ಗೆಳತಿ ಪಲ್ಲವಿನು. ಅವಳ ಬೆಂಚ್ ಎಲ್ಲಿದೆ ಹುಡುಕು. ಸುಹಾನ ಬೆಂಚ್. ಈ ಆಕ್ಟಿವಿಟಿಯಿಂದ ಏನು ಗೊತ್ತಾಯ್ತು? ಕಣ್ಣಿದ್ರೆ ನಿಮಗೆ ಸಮರ್ಪಕವಾಗಿ ನಡೆಯೋಕ್ಕಾಗ್ತತಾ? ಹಾಂ, ಏನಾಗ್ತತೆ ತೊಂದರೆ? ಏನಾಗ್ತತೆ ಕಣ್ಣಿಲ್ಲ ಅಂದರೆ? ಹಾಂ, ಅಂದರೆ ಈಗ ಗೊತ್ತಾಯ್ತಾ ಅಂಗವಿಕಲ ಮಕ್ಕಳು, ಕಣ್ಣಿಲ್ದಿರೋ ಮಕ್ಕಳು ಯಾವ ರೀತಿ ಕಷ್ಟಪಡ್ತಾರೆ ಅಂತ. ಹೌದಾ? ಅವರಿಗೆ ಒಂದು ರೂಢಿ ಆಗಿರ್ತತೆ. ಹೆಂಗಪ್ಪ ಅಂದರೆ, ನನ್ನ ಇಷ್ಟು ದೂರದಲ್ಲಿ ನನ್ನ ಬೆಡ್ ಇದೆ, ಇಷ್ಟು ದೂರದಲ್ಲಿ ನನ್ನ ಟೇಬಲ್ ಇದೆ, ಇಷ್ಟು ದೂರದಲ್ಲಿ ಅಡುಗೆ ಮನೆ ಇದೆ ಅಂತ ಅವರಿಗೆ ಅಂದಾಜು ಇರ್ತತೆ. ಆ ಅಂದಾಜಿನ ಮೂಲಕ ಅವ್ರು ನಡೆದಾಡ್ತಿರ್ತಾರೆ. ಆದರೆ ನಮಗೆ ಸಾಧ್ಯ ಆಗಲ್ಲ. ಹೌದಾ? ಹಾಗೆ ಅವ್ರಿಗಿರೋ ಕಷ್ಟ ನಮಗೂ ಅರ್ಥ ಆಗಲಿ ಅಂತೇಳಿ ಕಣ್ಣ ಮುಚ್ಚಾಲೆ ಆಟ.